ಕರ್ನಾಟಕ ರಾಜ್ಯ ಅವಮಾನ ಪಡುವಂತ ಒಂದು ಹೇಳಿಕೆಯನ್ನ ಕಾಂಗ್ರೆಸ್ಸಿನ ಶಾಸಕರಾದಂಥ ಸಂಗಮೇಶ್ವರ್ ಅವರು ಕೊಟ್ಟಿದ್ದಾರೆ. ಈಗಾಗಲೇ ಮದ್ದೂರಲ್ಲಿ ಮುಸ್ಲಿಮರು ಗಣೇಶನ ಮೂರ್ತಿಗೆ ಕಲ್ಲು ತೂರಿದಂಥದ್ದು ಘಟನೆ ನಡೆದಿದೆ. ಶಿವಮೊಗ್ಗದಲ್ಲಿ ಪಾಕಿಸ್ತಾನ ಜಿಂದಾಬಾದ್ ಅಂತ ಅದು ವಿಡಿಯೋ ವೈರಲ್ ಆಗಿ ಅಲ್ಲಿನ ಪೊಲೀಸರು ತನಿಖೆ ಮಾಡ್ತಾ ಇದ್ದಾರೆ, ಅಪರಾಧಿಗಳನ್ನ ಹುಡುಕ್ತಾ ಇದ್ದಾರೆ. ಈಗ ಸಂಗಮೇಶ್ವರ್ ಅವರು ನಾನು ಮುಂದಿನ ಜನ್ಮದಲ್ಲಿ ಮುಸ್ಲಿಂ ಆಗಿ ಹುಟ್ತೀನಿ ಅಂತ ಹೇಳಿಕೆಯನ್ನ ಅಫಿಷಿಯಲ್ ಆಗಿ ಕೊಟ್ಟಿದ್ದಾರೆ. ಅಂದ್ರೆ ಕರ್ನಾಟಕದಲ್ಲಿ ಇರ್ತಕ್ಕಂಥದ್ದು ಮುಲ್ಲಾಗಳ ಸರ್ಕಾರ ಅಂತ ಪ್ರೂವ್ ಆಗೈತಿ. ಈಗ ಇಷ್ಟು ದಿನದಿಂದ ನಾವು ಹೇಳ್ತಾ ಇದ್ದೀರಿ, ಇದು ಮುಲ್ಲಾಗಳ ಸರ್ಕಾರ, ಇದು ಟಿಪ್ಪು ಸರ್ಕಾರ, ಇದು ಹೈದರಾಲಿ ಸರ್ಕಾರ ಇದು ಅಂತ ನಾವು ಹೇಳ್ತಾ ಇದ್ರಿ. ಅದಕ್ಕೆ ದಾಖಲೆ ಇವತ್ತು ಸಂಗಮೇಶ್ವರ್ ಅವರು ಕೊಟ್ಟಿದ್ದಾರೆ. ನನಗನ್ಸ್ತೈತೆ ಸಿದ್ದರಾಮಯ್ಯನವರು ಮೊನ್ನೆ ಅವರ ಕಾಂಗ್ರೆಸ್ ಪಾರ್ಟಿಯ ಶಾಸಕಾಂಗ ಪಕ್ಷದಲ್ಲಿ ಮೋಸ್ಟ್ಲಿ ಡಿಕ್ಲೇರ್ ಮಾಡಿರಬೇಕು, ಎಲ್ಲ ಕಾಂಗ್ರೆಸ್ ಅವರು ಕಾಂಗ್ರೆಸ್ಸಿನ MLAಗಳು ಮುಸ್ಲಿಮರಾಗಬೇಕು ಅಂತಾನೆ ಏನಾನ ಹೇಳಿದಾರಾ? ನಾನು ಕಾಂಗ್ರೆಸ್ಗೆ ಪ್ರಶ್ನೆ ಮಾಡ್ತಾ ಇದ್ದೀನಿ. ಯಾಕಂದ್ರೆ ಒಬ್ಬರಾದ ಮೇಲೆ ಒಬ್ಬರು ಈ ರೀತಿ ಹೇಳಿಕೆಗಳನ್ನು ಕೊಡ್ತಾ ಇರೋದು ನೋಡಿದ್ರೆ ಒಂದು ರೀತಿ ಇದು ಹಿಡನ್ ಅಜೆಂಡಾ ಇದ್ದಂಗೆ ಕಾಣ್ತಾ ಇದೆ. ಇಲ್ಲ ಅಂದ್ರೆ ಅಷ್ಟು ಧೈರ್ಯವಾಗಿ ಸಂಗಮೇಶ್ವರ್ ಹೇಳ್ತಾನೆ ಅಂತ ಹೇಳಿದ್ರೆ ಇವತ್ತು ರಾಜ್ಯದಲ್ಲಿ ಇರತಕ್ಕಂಥ ಸರ್ಕಾರ ಕೂಡ ಇವತ್ತು ಒಂದು ರೀತಿ ತಾಲಿಬಾನ್ ರೀತಿ ಆಡಳಿತ ಮಾಡುವಂತ ಕರ್ನಾಟಕದಲ್ಲಿ ನಡೀತಾ ಇದೆ. ಇದೊಂದು ಮಾಡುವ ಸಂಚು ಅಂತ ನನಗನ್ಸ್ತೈತೆ. ಈ ಗಲಾಟೆ ಇದರಿಂದ, ಈ ಹೇಳಿಕೆಯಿಂದ ಈ ಮತಾಂತರ ಮಾಡುವಂಥದ್ದಕ್ಕೆ ಒಂದು ತರ ಪ್ರಚೋದನೆ ಕೊಟ್ಟಂಗಾಯ್ತು. ಈಗ ಒಬ್ಬ ಎಲೆಕ್ಟ್ ಆಗಿರುವಂತ ಸಂವಿಧಾನದ ಅಡಿಯಲ್ಲಿ ಅವರು ಪ್ರಮಾಣ ವಚನ ಸ್ವೀಕಾರ ಮಾಡಿದಂಥವ್ರು ಅಂಥವ್ರು ಇವತ್ತು ಈ ಹೇಳಿಕೆಯನ್ನು ಕೊಡ್ತಾ ಇದ್ದಾರೆ ಅಂದ್ರೆ ಇದು ಇಡೀ ಕಾಂಗ್ರೆಸ್ಸಿನ ಹೇಳಿಕೆ, ಕರ್ನಾಟಕ ಕಾಂಗ್ರೆಸ್ ಪಾರ್ಟಿಯ ಹೇಳಿಕೆ ಅಂತ ಅಫಿಷಿಯಲ್ ಆಗಿ ಅರ್ಥ ಆಗ್ತಾ ಇದೆ. ಅದರಿಂದ ನನಗನ್ಸ್ತತೆ ಸಿದ್ದರಾಮಯ್ಯನವರು ಈ ರೀತಿ ಮುಸ್ಲಿಮರ ಪರವಾಗಿ ನಿಂತಿರೋದ್ರಿಂದನೇ ಸಂಗಮೇಶ್ವರ ಬಾಯಿಯಲ್ಲಿ ಈ ತರದ ಪದ ಬಂದಿದೆ. ಅದರಿಂದ ಸಿದ್ದರಾಮಯ್ಯನವರು ಸ್ಪಷ್ಟ ಮಾಡಬೇಕು, ಕಾಂಗ್ರೆಸ್ ಪಾರ್ಟಿಯಲ್ಲಿ ಏನಾದರೂ ಈ ತರದ ತೀರ್ಮಾನ ಆಗಿದೆಯಾ, ಎಲ್ಲರೂ ಕಾಂಗ್ರೆಸ್ಸಿನ MLAಗಳೆಲ್ಲ ಮುಸ್ಲಿಮಾನರಾಗಬೇಕು ಅಂತ ಏನಾದ್ರು ತೀರ್ಮಾನ ಆಗಿದೆಯಾ ಅನ್ನೋದನ್ನ ಸ್ಪಷ್ಟ ಮಾಡಬೇಕು ಅಂತೇಳಿ ಆಗ್ರಹವನ್ನು ನಾನು ಮಾಡ್ತಾ ಇದ್ದೀನಿ. ಮತ್ತೆ ಇಷ್ಟೆಲ್ಲ ಆದಮೇಲೆ ಸಿದ್ದರಾಮಯ್ಯನವರು ಯಾವ ಮುಖ ಇಟ್ಕೊಂಡು ಜನಗಳ ಮುಂದೆ ಹೋಗ್ತಾರೆ? ಚುನಾವಣೆಗೆ ಮುಂಚೆ ನಾನು ಹಿಂದೂ 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 ಅಂತ ಹೇಳ್ತಾ ಇದ್ರು, ಈಗೇನು ಹೇಳ್ತಾರೆ ಅವರು? ಯಾವ ಮುಖ ಇಟ್ಕೊಂಡು ಜನಗಳ ಮುಂದೆ ಹೋಗ್ತಾರೆ? ನನಗನ್ಸುತ್ತೆ ಇದು ಕರ್ನಾಟಕದಲ್ಲಿ ಇವತ್ತು ಸರ್ಕಾರ ಸತ್ತೋಗಿದೆ. ಸಿದ್ದರಾಮಯ್ಯನವರು ಏನಾದರೂ ನೈತಿಕತೆ ಇದ್ರೆ, ಯಾಕಂದ್ರೆ ಅವ್ರು ಹಿಂದೂ ಒಂದು ಹೇಳಿ ಚುನಾವಣೆಗೆ ಹೋಗಿರೋದು, ಈಗ ಮುಸಲ್ಮಾನ್ ಅಂತ ಹೇಳ್ತಾ ಇದ್ದಾರೆ ಇಡೀ ಸರ್ಕಾರನೇ. ಅಂದ್ರೆ ನನಗನ್ಸುತ್ತೆ ಸಿದ್ದರಾಮಯ್ಯನವರು ರಾಜೀನಾಮೆ ಕೊಟ್ಟು ಮನೆಗೆ ಹೋಗೋದು ಒಳ್ಳೇದು. ಇಲ್ಲ ಅಂತ ಹೇಳಿದ್ರೆ ಇಲ್ಲಿ ದೊಡ್ಡ ಒಂದು ಆಂದೋಲನನೇ ಆಗುವಂಥದ್ದಕ್ಕೆ ಇವತ್ತಿನ ಹೇಳಿಕೆ ಇದೆಯಲ್ಲ, ಇಡೀ ಕರ್ನಾಟಕದಲ್ಲಿ ಬೆಂಕಿ ಹಚ್ಚೋ ಕೆಲಸವನ್ನ ಇವತ್ತು ಮಾಡ್ತಾ ಇದ್ದಾರೆ. ಇದನ್ನ ಖಂಡಿಸ್ತೀನಿ. ನಾಳೆ ಮದ್ದೂರು ಭೇಟಿ ಇದೆಯಾ? ನಾಳೆ ನಾನು ಮದ್ದೂರಿಗೆ ಹೋಗ್ತಾ ಇದ್ದೀನಿ. ವಿಜಯೇಂದ್ರ ಅವರು ಬರ್ತಾ ಇದ್ದಾರೆ, ನಮ್ಮ ಎಲ್ಲ ಕೆಲವು ಶಾಸಕರು ಕೂಡ, ಅಶ್ವಥ್ ನಾರಾಯಣ ಅವರೆಲ್ಲರೂ ಕೂಡ ಬರ್ತಾ ಇದ್ದಾರೆ, ಹೋಗ್ತಾ ಇದ್ದೀರಿ. ಮದ್ದೂರಲ್ಲಿ ಏನು ಗಲಭೆಯಾಗಿ ಗಣೇಶನ ಮೂರ್ತಿ ಮೇಲೆ ಕಲ್ತೂರಾಟ ಮಾಡಿದಾರ, ಅದರ ವಿರುದ್ಧವಾದಂಥ ಒಂದು ಪ್ರತಿಭಟನೆ ರ್ಯಾಲಿಯನ್ನು ಕೂಡ ನಾವು ಮಾಡೋರಿದ್ದೀರಿ. ಇವತ್ತು ಮದ್ದೂರು ಪೂರ್ತಿ ಸ್ತಬ್ಧ ಆಗಿದೆ. ಜನ ವಾಲಂಟಿಯರ್ ಆಗಿ ಇವತ್ತು ಬಂದನ್ನ ಮಾಡಿರುವಂಥದ್ದು ನೋಡಿದ್ರೆ ಇಡೀ ಮಂಡ್ಯದ ಆಕ್ರೋಶ ಎಷ್ಟಿದೆ ಅನ್ನೋದು ಸ್ಪಷ್ಟವಾಗಿ ಅರ್ಥ ಆಗ್ತಾ ಇದೆ. ನಾಳೆ ನಾವು ಹೋಗ್ತಾ ಇದ್ದೀರಿ, ನ್ಯಾಯಕ್ಕೋಸ್ಕರ ಹೋಗ್ತಾ ಇದ್ದೀರಿ, ಧರ್ಮದ ಉಳಿವಿಗೋಸ್ಕರ ಹೋಗ್ತಾ ಇದ್ದೀರಿ. ಏನು ಇವರು ಸಂವಿಧಾನದ ಪುಸ್ತಕ ಹಿಡ್ಕೊಂಡು ಪದೇ ಪದೇ ನಾವು ಸಂವಿಧಾನದ ರಕ್ಷಕರು ಅಂತ, ಇವರು ಸಂವಿಧಾನದ ರಕ್ಷಕರಲ್ಲ, ಭಕ್ಷಕರು. ಇವರು ಸಂವಿಧಾನದ ಭಕ್ಷಕರು. ಇವರು ಇದರ ವಿರುದ್ಧವಾದಂಥ ಹೋರಾಟವನ್ನ ನಾಳೆ ಮದ್ದೂರಲ್ಲಿ ನಾನು ಹೋಗಿ ಮಾಡೋರಿದ್ದೇನೆ. ಅಮಿತ್ ಶಾ ಭೇಟಿ ಮಾಡಿದ್ರಿ ಸರ್? ಇಲ್ಲ, ಕರ್ನಾಟಕ ರಾಜ್ಯದಲ್ಲಿರ್ತಕ್ಕಂಥ ಈ ತಾಲಿಬಾನ್ ಸರ್ಕಾರದ ನಡೆನುಡಿ ಕಳೆದ 2.5 ವರ್ಷದಲ್ಲಿ ಕರ್ನಾಟಕದಲ್ಲಿ ನಿರಂತರವಾಗಿ ಬಿಜೆಪಿ ಕಾರ್ಯಕರ್ತರ ಮೇಲೆ ಹಲ್ಲೆ ಆಗ್ತಾ ಇದೆ, ಕೊಲೆಗಳಾಗ್ತಾ ಇದೆ, ಲವ್ ಜಿಹಾದ್ಗಳಾಗ್ತಾ ಇದೆ. ಧರ್ಮಸ್ಥಳ ಇರ್ಬೋದು, ಚಾಮುಂಡೇಶ್ವರಿ ಇರ್ಬೋದು, ಮದ್ದೂರು ಗಲಾಟೆ ಇರ್ಬೋದು,
ಇವೆಲ್ಲನೂ ಕೂಡ ನಮ್ಮ ಕೇಂದ್ರದ ನಾಯಕರ ಗಮನಕ್ಕೆ ತಂದಿದ್ದೀರಿ. ಈ ಸರ್ಕಾರ ಹಿಂದೂಗಳನ್ನು ಟಾರ್ಗೆಟ್ ಮಾಡಿ ಗುರಿಯಾಗಿಸಿ ಅವರಿಗೆ ಅವಮಾನ ಮಾಡುವಂಥದ್ದು, ಅವ್ರನ್ನ ಎರಡನೇ ದರ್ಜೆಯ ಪ್ರಜೆಗಳ ನೋಡುವಂಥದ್ದನ್ನು ಸವಿಸ್ತಾರವಾಗಿ ಕೇಂದ್ರ ನಾಯಕರಿಗೆ ಗಮನಕ್ಕೆ ತಂದಿದ್ದಾರೆ. ಏನ್ ಸೂಚನೆ ಮಹದೇವಪ್ಪನವರು ಒಂದು ಸ್ಟೇಟ್ಮೆಂಟ್ ಮಾಡಿದ್ದಾರೆ ಇದಕ್ಕೆ ಸಂಬಂಧಪಟ್ಟಾಗಿ. ಬಿಜೆಪಿ ಅವರು ಮನೆಯಲ್ಲಿ ಆರಾಮಾಗಿ ಕುಂತ್ರೆ ಸಾಕು, ಸರ್ಕಾರ ನೀಟಾಗಿ ಕೇಸ್ ಹ್ಯಾಂಡಲ್ ಮಾಡುತ್ತೆ. ಇದು ಬಿಜೆಪಿ ಅವರ ಪ್ರಚೋದನೆಯಿಂದಲೇ ಆಗ್ತಾ ಇದೆ ಅನ್ನುವಂತ ಆರೋಪ ಮಾಡಿದ್ದಾರೆ. ನಾನು ಮಹದೇವಪ್ಪನವ್ರಿಗೆ ಹೇಳ್ತೀನಿ, ನೀವು ಆರಾಮ್ಸೆ ಮನೆಯಲ್ಲಿದ್ದು ಬಿಟ್ರೆ ಸಾಕು, ಕರ್ನಾಟಕ ದಗದಗ ಅಂತ ಉರಿಯೋದು ತಪ್ಪತೈತೆ. ನಿಮ್ಮಿಂದನೇ ಈ ಮತಾಂಧ ಮುಸ್ಲಿಮರು ಇವತ್ತು ಬೀದಿಗಳಲ್ಲಿ ಮಚ್ಚು ಲಾಂಗ್ ಹಿಡ್ಕೊಂಡು ಪಾಕಿಸ್ತಾನ್ ಜಿಂದಾಬಾದು ಇವೆಲ್ಲ ಹೇಳ್ತಾ ಇರೋದು ಯಾರಿಂದ? ನಿಮ್ಮಿಂದ ಹೇಳ್ತಾ ಇರೋದು. ಬಿಜೆಪಿ ಸರ್ಕಾರದಾಗ ಹೇಳಿದ್ರೆ ಅವ್ರಿಗೆ ಎಡೆಮುಡಿ ಕೆಡ್ತಾ ಇದ್ರಿ. ಅವ್ರಿಗೆ ನಿಮ್ಮ ಸರ್ಕಾರ ಬಂದಿರೋದ್ರಿಂದನೇ ಇವತ್ತು ಪಾಕಿಸ್ತಾನ ಜಿಂದಾಬಾದ್ ಕರ್ನಾಟಕದಲ್ಲಿ ಜಾಸ್ತಿ ಆಗಿದೆ. ಅದಕ್ಕೆ ನೇರ ಕಾರಣ ಕಾಂಗ್ರೆಸ್ ಪಾರ್ಟಿನೇ. ನಿಮ್ಮ ಪ್ರಚೋದನೆ ಇಲ್ದಿರ ಈ ತರ ಆಗಕ್ಕೆ ಸಾಧ್ಯನೇ ಇಲ್ಲ.